ಅತ್ತೆಯವರೇ, ತಲೆನೋವು ಕಮ್ಮಿ ಆಯ್ತೆ? ಇವಾಗ ಕಾಲು ಶುರು ಆಯ್ತು. ಇವತ್ ನಮ್ಮ ಅತ್ತೆಗೆ ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ಮೊದಲು ಸ್ವೀಟ್ ಇಂದ ಶುರು ಮಾಡ್ತೀನಿ, ಯಾಕೆಂದ್ರೆ ಯು ಆರ್ ಮೈ ಸ್ವೀಟ್ ಅತ್ತೆ ಅಲ್ವಾ. ಅತ್ತೆಯವರೇ, ಕೇಸರಿ ಬಾತನ್ನು ಸ್ವೀಕರಿಸಿ. ಏನಿಲ್ಲಮ್ಮ, ಈಗಿನ ಕಾಲದಲ್ಲಿ ಹೆತ್ತ ಮಕ್ಕಳೇ ತಂದೆ ತಾಯಿಗೆ ಒಂದೊತ್ತು ಅನ್ನ ಹಾಕಲ್ಲ. ಅಂತದ್ರಲ್ಲಿ ನಿಮ್ ಸೊಸೆ ಮಗಳ ಸ್ಥಾನದಲ್ಲಿ ನಿಂತು ನಿಮ್ಗೆ ತಿನ್ಸ್ತಾ ಇದಾರೆ. ಇದ್ದು ನೋಡಿ ಅಳು ಬಂದಿದ್ದಲ್ಲಮ್ಮ, ಆನಂದ ಬಾಷ್ಪ, ಆನಂದ ಬಾಷ್ಪ. ಮಾಡ್ಬೇಡ, ಸುಮ್ಮನೆ ಇದು. ಅಯ್ಯೋ, ನನ್ ಸುಸುಮುದ್ದಿಗೆ ಶೆಕೆ ಆಗ್ತದೆ, ಫ್ಯಾನ್ ಹಾಕೊಳಮ್ಮ. ಬೇಡತ್ತೆ, ಹಾಕೊಳಮ್ಮ. ಬೇಡತ್ತೆ, ಪರವಾಗಿಲ್ಲ, ಹಾಕೊಳಮ್ಮ. ಬೇಡತ್ತೆ, ಯಾಕೋ? ಬೇಡತ್ತೆ, ಯಾಕೋ? ಬೇಡತ್ತೆ, ಯಾಕೋ? ಪರವಾಗಿಲ್ಲ, ಬೇಡತ್ತೆ. ಅಯ್ಯೋ ಯಾಕೋ? ಬೇಡತ್ತೆ. ಅಯ್ಯೋ, ಫ್ಯಾನ್ ನಾನ್ ಹಾಕ್ತೀನಿ ಬಿಡಿ. ಹಾಕಮ್ಮ. ಪರವಾಗಿಲ್ಲ ಅತ್ತೆ. ಸುಮ್ನೆ ನಾನೇ ಹಾಕ್ತೀನಿ. ನಿನಗ್ ಬಂತಲ್ಲ ಆಪತ್ತು, ನಿಂಗೆ ಯಾಕೋ ಬೇಕಿತ್ತು? ಏನಿಲ್ಲ, ಸೈಡ್ ಶಾಕ್ ಅಷ್ಟೇ. ಮತ್ತೆ ಗುಡ್ಡೆ ಸೈಲಿ ಅಂತ ರಾಂಗ್ ಕನೆಕ್ಷನ್ ಫಿಕ್ಸ್ ಮಾಡಿದ್ರೆ ಈ ಕೂಪಿ ತಗ್ಲಾಕೊಂಡ್ಬಿಟ್ನಲ್ಲ. ಸಾರಿ ಕಣ ಮುತ್ತು. ಪರವಾಗಿಲ್ಲ ಚಿಕ್ಕಮ್ಮರೆ. ಏನು ಅತ್ತೆಗೊಬ್ಬ ಸಾಯಿಸ್ಬೇಕು ಅಂತ ರಾಂಗ್ ಕನೆಕ್ಷನ್ ಕೊಟ್ಟಿದ್ರ? ಅತ್ತೆ ಗುಬ್ಬೆ ರಾಂಗ್ ಕನೆಕ್ಷನ್. ಏನಿಲ್ಲ ಅತ್ತೆ, ನಿಮ್ ರೂಮ್ಗೆ ಹೊಸ ಫ್ಯಾನ್ ಹಾಕ್ಸಿದ್ನಲ್ಲ, ಎಲೆಕ್ಟ್ರಿಷಿಯನ್ ಗೂಬೆ ನನ್ ಮಗ ರಾಂಗ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ದೆ. ಹೌದು, ಇವ್ರ ಮೈಂಡ್ ವಾಯ್ಸ್ ನಂಗೆ ಹೆಂಗ್ ಕೇಳಿಸ್ತಾ ಇದೆ? ಸಮಯ ಬಂದಾಗ ಗೊತ್ತಾಗತ್ತೆ, ಸಮಯ ಬಂದಾಗ ಗೊತ್ತಾಗತ್ತೆ. ಏ ಕೆಲ್ಸದವನೆ, ಹೋಗ್ ಕೆಲ್ಸ ನೋಡೋ. ಚೇ ಮಿಸ್ ಆಗುತ್ತೆ. ಶಾಕ್ ಇವಳು ಗಡಿಬೇಕು ಅನ್ಕೊಂಡ್ರೆ ಇವಳು ಗಡ್ದು ಬಿಟ್ಟಲ್ಲ. ಚೇ ಚೇ ಚೇ